ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಕೇಳಿದರೆ, ಇವಾಗ ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇದನ್ನು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ನ ಡೇಟನ್ನು ಮತ್ತೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಸೊ ಈ ಪೋಸ್ಟ್ಪೋನ್ ಮಾಡೋ ಟೈಮಲ್ಲಿ ನಿಮಗೆ ಮಿನಿಮಮ್ ಇನ್ನೊಂದು ಒನ್ ಮಂತು 10 ಡೇಸ್ ಮಿನಿಮಮ್ ಸಿಗುತ್ತೆ, ಒಂದು 40 to 45 ಡೇಸ್ ಸಿಗುತ್ತೆ. ಈ ಟೈಮಲ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ನಾವು ಏನು ಓದ್ಬೋದು ಸರ್, ಯಾವುದನ್ನು ಓದಿದರೆ ಬೆಟರ್ ಆಗುತ್ತೆ, ನಮ್ಮ ಮುಂದೆ ಇಂಜಿನಿಯರಿಂಗ್ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸು, ಇದು ಪರ್ಸನ್ ಬೈ ಪರ್ಸನ್ ಚೇಂಜ್ ಆಗ್ಬೋದು, ಬಟ್ ಬೇಸಿಕ್ ಇದ್ದೇ ಇರುತ್ತೆ, 100% ಇದ್ದೇ ಇರುತ್ತೆ. ಓಕೆ, ನೋಡಿ, ಇಂಟರ್ವ್ಯೂ ಅಂತ ಹೇಳಿದಾಗ ನಿಮಗೆ ಕಾಲೇಜಲ್ಲಿ ಆನ್ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳಿದಾಗ ಕೆಲವೊಂದು ಸಬ್ಜೆಕ್ಟ್ಗಳು ಇದ್ದೇ ಇರುತ್ತೆ. ಸೊ ನೋಡಿ, ಸಬ್ಜೆಕ್ಟ್ಸ್ ಇದನ್ನು ಕಾಲೇಜಲ್ಲಿ ಹೇಳಿಕೊಡ್ತಾರೆ ಹೆಚ್ಚಾಗಿ. ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ, 1 ಸೆಕೆಂಡ್ ಸ್ಟೂಡೆಂಟ್ಸು, ಆಪರೇಟಿಂಗ್ ಸಿಸ್ಟಮ್, ಇದನ್ನು OS ಅಂತ ಕರೀತಾರೆ. OS ಅಂತ ಹೇಳಿದರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಮೀನಿಂಗು. ಓಕೆ, ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಆಪರೇಟಿಂಗ್ ಸಿಸ್ಟಮ್ ಇದನ್ನು ನಿಮಗೆ ಕಾಲೇಜಲ್ಲೇ ಹೇಳಿಕೊಡ್ತಾರೆ. ಎರಡನೇದು DBMS ಅಂತ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ಇದು ಇಂಪಾರ್ಟೆಂಟು. ಥರ್ಡ್ ಒನ್ ಕಂಪ್ಯೂಟರ್ ನೆಟ್ವರ್ಕ್ಸ್, CN ಅಂತ ಹೇಳಿದರೆ ಕಂಪ್ಯೂಟರ್ ನೆಟ್ವರ್ಕ್ಸು. ಅದಾದಮೇಲೆ DS ಅಂತ ಬರುತ್ತೆ. DS ಅಂದರೆ ಡೇಟಾ ಸ್ಟ್ರಕ್ಚರ್, ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಅಲ್ಗೋರಿದಮ್, ಇದು ತುಂಬ ಇಂಪಾರ್ಟೆಂಟು. ಅಲ್ಗೋರಿದಮ್ಮು ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಕಾಲೇಜಲ್ಲಿ ಹೇಳಿಕೊಡ್ತಾರೆ ಸ್ಟೂಡೆಂಟ್ಸ್. ಅಲ್ಗೋರಿದಮ್ಮು ಮತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗು, ಕೆಲವೊಂದು ಕಂಪನಿಯವರು ಕೆಲವೊಂದು ಎಕ್ಸ್ಟ್ರಾ ಕ್ವಶನ್ಸನ್ನು ಕೇಳ್ಬೋದು. ಈಗ ಕಂಪೈಲರ್ ಡಿಸೈನ್ ಬಗ್ಗೆ ಕೇಳ್ಬೋದು, ಇಟ್ ಡಿಪೆಂಡ್ಸ್. ಬಟ್ ಇದೆಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸ್ಟೂಡೆಂಟ್ಸ್. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, ಡೇಟಾ ಸ್ಟ್ರಕ್ಚರ್ ಇರ್ಬೋದು, ಕಂಪ್ಯೂಟರ್ ನೆಟ್ವರ್ಕ್ಸು, ಅಲ್ಗೋರಿದಮ್ಮು, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಇದೆಲ್ಲ ಇಂಪಾರ್ಟೆಂಟ್, ತುಂಬ ಬೇಸಿಕ್. ಇದಿಷ್ಟು ಸಬ್ಜೆಕ್ಟ್ಗಳನ್ನು ನಿಮ್ಮ ಕಾಲೇಜಲ್ಲಿ ಹೇಳ್ಕೊಡ್ತಾರೆ. ಈಗ ಪ್ರೆಸೆಂಟ್ಲಿ ನೀವೇನು ಮಾಡಬೇಕು, ಫಸ್ಟಿಗೆ ಇದು ಡೈರೆಕ್ಟ್ ಆಪರೇಟಿಂಗ್ ಸಿಸ್ಟಮ್ DBMS ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಗೆ ಇವಾಗ ಹೇಳ್ತೇನೆ ನೋಡಿ, ನೀವು ಇನ್ ಕೇಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಕರೆಕ್ಟ್ ಕೇಳ್ಕೊಳ್ಳಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡ್. ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್, ಯಾರ್ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಯಾರ್ಯಾರು ಸಾಫ್ಟ್ವೇರ್ ಡೆವಲಪರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಹೇಳ್ತಾ ಇರೋದು ನಾನು. ಯಾರ್ಯಾರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಬೇಕು ಅಂತಿದ್ರೆ, ಅಥವಾ ಸಾಫ್ಟ್ವೇರ್ ಡೆವಲಪರ್ ರೋಲಿಗೆ ಹೋಗಬೇಕು ಅಂತ ಇದ್ರೆ, ನೀವು DSCಯನ್ನು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. DSC ಅಂತ ಹೇಳಿದ್ರೆ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ಇದು ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್. ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಅದರಲ್ಲಿ ಲಿಂಕ್ಡ್ ಲಿಸ್ಟ್ ಇರುತ್ತೆ, ಟ್ರೀ ಇರುತ್ತೆ, ಮತ್ತು ಸ್ಟ್ಯಾಕ್ ಇರುತ್ತೆ, ಕ್ಯೂ ಇರುತ್ತೆ, ಇದೆಲ್ಲದೂ ಬರುತ್ತೆ. ಬಟ್ ಅದನ್ನು ನೀವು ಕಲಿತೀರ ಸಬ್ಜೆಕ್ಟನ್ನು. ಬಟ್ ಈ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಮಾಡಲಿಕ್ಕೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು. ಯಾವುದರಿಂದ ಮಾಡ್ಬೋದು ನೀವು ಕೇಳಿದರೆ, ಜಾವಾ. ನೀವು 3 ಇದರಲ್ಲೂ ಮಾಡ್ಬೋದು. ಒಂದು ಜಾವಾ, ಇನ್ನೊಂದು C++, CPP ಆರ್ ಪೈಥಾನ್. ಆಯಿತಾ, ಇವು 3 ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಎಲ್ಲದಕ್ಕಿಂತ ಫಸ್ಟ್ ನಾನು ಹೇಳೋದು, ಫಸ್ಟ್ C ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಳಿ. ಸಿ ಪ್ರೋಗ್ರಾಮ್ ಬೇಸಿಕ್ ಅಲ್ಲ, C ಪ್ರೋಗ್ರಾಮನ್ನು ಬಟ್ ಜಾಸ್ತಿ ಡೇ ತಗೊಳ್ಬೇಡಿ. ಜಸ್ಟ್ ಫೌಂಡೇಶನಿಗೆ ಮಾತ್ರ ಒಂದು 15 ಡೇಸ್ ಒಳಗಡೆ C ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್. ಇವಾಗ 10-15 ಡೇಸ್ ಒಳಗಡೆ, ಆದಷ್ಟು ಬೇಗ ಕಲ್ತ್ಕೊಂಡ್ರೆ ಬೆಟರ್. 10 ಡೇಸ್ ಒಳಗಡೆ C ಪ್ರೋಗ್ರಾಮ್ ಕಲ್ತ್ಕೊಂಡ ಮೇಲೆ ನೆಕ್ಸ್ಟ್ ನಾನು ಹೇಳೋದು, ಇವು 3ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಕಲ್ತ್ಕೊಳ್ಳಿ, ಎಲ್ಲದನ್ನು ಕಲ್ತ್ಕೊಳ್ಳಿಕ್ಕೆ ಹೋಗಬೇಡಿ. ನನ್ನ ಪ್ರಿಫರೆನ್ಸ್ ಪೈಥಾನ್ ಬೇಡ. ಆಯಿತಾ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ನೀವು ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಹೋಗೋದಾದರೆ ಪೈಥಾನ್ ಬೇಡ. ಕಲ್ತಿದ್ರೆ ಜಾವಾ ಮತ್ತು C++ ಕಲೀನಿ. ಸದ್ಯಕ್ಕೆ ನಾನು ಹೇಳಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಪೈಥಾನ್ ಒಳ್ಳೆ ಲ್ಯಾಂಗ್ವೇಜು. ಯಾಕಂತ ಕೇಳಿದರೆ ಎಲ್ಲದಕ್ಕೂ ಕೂಡ ಇನ್ಬಿಲ್ಟ್ ಇರುತ್ತೆ, ಲೈಬ್ರರಿ ಫಂಕ್ಷನ್ ಎಲ್ಲದೂ ಇನ್ಬಿಲ್ಟ್ ಇರುತ್ತೆ. ಬಟ್ ಜಾವಾ ಇಸ್ ಅ ಪವರ್ಫುಲ್, ಮೋಸ್ಟ್ ಆಫ್ ದ ಕಂಪನಿ ಯೂಸ್ ಮಾಡುತ್ತೆ. ಜಾವಾ ಅಥವಾ C++ ಇಂದ ಸ್ಟಾರ್ಟ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ಗೆ. ಆಯಿತಾ, ಸೊ ಇದು ಜಾವಾ ಅಥವಾ C++, ಇದು ಬೆಸ್ಟು. ನೀವು ಸಾಫ್ಟ್ವೇರ್ ಡೆವಲಪರ್ ಆಗಿದ್ದಾದರೂ ಓಕೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಓಕೆ. ಇದನ್ನು ಮಾತ್ರ ನೆನಪಲ್ಲಿ ಇದು ಮಾಡಿ. ಮತ್ತು ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿರುತ್ತೆ ಅದನ್ನು ಕಂಪಲ್ಸರಿ ಮಾಡಲೇಬೇಕು ಫಾರ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ. ಅದಾದ ನಂತರ ಈಗ ನಾನು ಇವ್ರಿಗೆ ಹೇಳ್ತಾ ಇರೋದು, ಇದು ಫಾರ್ ವೆಬ್ ಡೆವಲಪರ್. ಯಾರ್ಯಾರು ವೆಬ್ ಡೆವಲಪ್ಮೆಂಟಿಗೆ ಹೋಗಬೇಕು ಅಂತಿದ್ದೀರಾ, ನೀವು ವೆಬ್ ಡೆವಲಪ್ಮೆಂಟಿಗೆ ಹೋಗ್ತಿರೋ ಇಲ್ವೋ ಸೆಕೆಂಡ್ರಿ, ಬಟ್ ಇದನ್ನು ಕಲ್ತ್ಕೊಳ್ಳಿ. ಯಾರ್ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಿದ್ದೀರಾ, ಅಥವಾ ನೀವು ಕಲಿಬೇಕಾದ ಲ್ಯಾಂಗ್ವೇಜ್ ಇದು ವೆಬ್ ಡೆವಲಪ್ಮೆಂಟ್. ಪರ್ಟಿಕ್ಯುಲರ್ಲಿ ನಾನು ವೆಬ್ ಡೆವಲಪ್ಮೆಂಟಿಗೆ ಹೋಗಬೇಕು ಅಂತಿದ್ದವರು, ಜಾವಾ ಸ್ಕ್ರಿಪ್ಟ್ ವೆರಿ ಇಂಪಾರ್ಟೆಂಟ್. ತುಂಬ ಎಲ್ಲ ಹೆಚ್ಚಿನ ಕಂಪನಿಯವರು ಯೂಸ್ ಮಾಡೋದೇ ಜಾವಾ ಸ್ಕ್ರಿಪ್ಟನ್ನು. ಆಯಿತಾ, ಜಾವಾ ಸ್ಕ್ರಿಪ್ಟ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಜಾವಾ ಸ್ಕ್ರಿಪ್ಟಿಗೆ ಹೋಗಬೇಡಿ. ಫಸ್ಟಿಗೆ HTML ಕಲ್ತ್ಕೊಳ್ಳಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜು. ಆಮೇಲೆ CSS ಕಲ್ತ್ಕೊಳ್ಳಿ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟು, ಇದನ್ನು ಕಲ್ತ್ಕೊಳ್ಳಿ. ಇದು ಆ್ಯಕ್ಚುಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. HTML CSS ಇಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಅದಾದಮೇಲೆ ಟೈಮ್ ಸಿಕ್ಕಿದರೆ Node.js ಕಲ್ತ್ಕೊಳ್ಳಿ, Node.js. ಅದಾದಮೇಲೆ SQL, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್.
ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ವೆಬ್ ಡೆವಲಪ್ಮೆಂಟ್ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಬಟ್ ವೆಬ್ ಡೆವಲಪ್ಮೆಂಟ್ ನೀವು ಕಾಲೇಜಲ್ಲಿ ಕಲ್ತಿದ್ದೆ ಬೇರೆ, ಜಾಬಲ್ಲಿ ಮಾಡೋದೇ ಬೇರೆ. ಬಟ್ ಸ್ಟಿಲ್ ಇದೆಲ್ಲ ಬೇಸಿಕ್. HTML, CSS, Node.js, SQL, ಆಯಿತಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಜಾವಾ ಸ್ಕ್ರಿಪ್ಟ್, ಆಯಿತಾ. ಜಾವಾ ಸ್ಕ್ರಿಪ್ಟ್ ತುಂಬ ಇಂಪಾರ್ಟೆಂಟ್. ಯಾರ್ಯಾರು ವೆಬ್ ಡೆವಲಪ್ಮೆಂಟ್ಗೆ ಹೋಗಬೇಕು ಅಂತಿದ್ದೀರಾ, HTML, CSS ಇದನ್ನೆಲ್ಲ ನೀವೊಂದು 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇದು Node.js ಮತ್ತು SQL, Node.js, SQL ಬ್ಯಾಕ್ ಎಂಡ್ ಆ್ಯಕ್ಚುಲಿ, ಮತ್ತು ಜಾವಾ ಸ್ಕ್ರಿಪ್ಟ್ ತುಂಬ ಇಂಪಾರ್ಟೆಂಟ್. ಯಾರ್ಯಾರು ವೆಬ್ ಡೆವಲಪ್ಮೆಂಟ್ಗೆ ಹೋಗ್ತೀರಾ ಇದಿಷ್ಟು ಲ್ಯಾಂಗ್ವೇಜ್ಗಳನ್ನು HTML, CSS ಇದರಿಂದ ಸ್ಟಾರ್ಟ್ ಮಾಡಿ. ಇದೆಲ್ಲ ಬೇಸಿಕ್, ಬೇಗ ಕಂಪ್ಲೀಟ್ ಮಾಡ್ಬೋದು. Node.js, SQL, ದೆನ್ ಜಾವಾ ಸ್ಕ್ರಿಪ್ಟ್. ಓಕೆ, ಅಂದರೆ HTML, CSS ಆದಮೇಲೆ ಜಾವಾ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿ, ನೋ ಪ್ರಾಬ್ಲಮ್. ಪ್ಯಾರಲಲ್ಲಿ Node.js ಮತ್ತು SQL ಅನ್ನು ಕಲಿತ್ರೆ ಬೆಟರ್. ದೋಸ್ ಹೂ ವಾಂಟ್ಸ್ ಟು ಗೋ ಫಾರ್ ವೆಬ್ ಡೆವಲಪ್ಮೆಂಟ್. ಈವನ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಿದ್ರು, ಸಾಫ್ಟ್ವೇರ್ ಡೆವಲಪರ್ ಆಗಬೇಕು ಅಂತಿದ್ರು, ಇದನ್ನು ಕಲ್ತ್ಕೊಳ್ಳಿ, ನಿಮಗೆ ಬ್ಯಾಕಪ್ ಆಪ್ಷನ್ ಆಗುತ್ತಲ್ವಾ. ಸೊ ಹೇಗಿದ್ರು ಇದು ಕಲ್ತಿರ್ತಾರೆ, C++, ಜಾವನು ಕಲ್ತ್ಕೊಂಡಿರ್ತಾರೆ, ಅಥವಾ ಪೈಥಾನ್ ಕಲ್ತ್ಕೊಂಡಿರ್ತಾರೆ. ಅದಾದ ನಂತರ ಇದನ್ನು ಕಲ್ತ್ಕೊಳ್ಳಿ, ಫ್ರಂಟ್ ಎಂಡ್ ಡೆವಲಪ್ಮೆಂಟಿಗೂ ಆಗುತ್ತಲ್ಲ. ಮತ್ತೆ ಕಲ್ತಾದ್ಮೇಲೆ ಇದ್ರ ಮೇಲೆ ಪ್ರಾಜೆಕ್ಟ್ಗಳನ್ನ ಮಾಡಿ. ಪ್ರಾಜೆಕ್ಟ್ಸ್ ಮಾಡಿದರೆ ಮಾತ್ರ ನಿಮಗೆ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಸ್ಟೂಡೆಂಟ್ಸ್. ಪ್ರಾಜೆಕ್ಟ್ಗಳನ್ನ ಮಾಡಿ, ಆದಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡಿ ಇದ್ರ ಮೇಲೆ, ಆಯಿತಾ. ಇದು ಯಾರ್ಯಾರು ವೆಬ್ ಡೆವಲಪ್ಮೆಂಟಿಗೆ ಹೋಗಬೇಕು ಅಂತಿದ್ದೀರಾ ಅವರಿಗೋಸ್ಕರ ನಾನು ಹೇಳ್ತಾ ಇರೋದು, ಆಯಿತಾ. ಅದಾದಮೇಲೆ ಇನ್ಯಾವುದು, ಲೈಕ್ ಈಗ ಯಾರಿಗಾದರೂ ಈಗ ಮಷಿನ್ ಲರ್ನಿಂಗಲ್ಲಿ ಹೋಗಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹೋಗಬೇಕು, ಅಥವಾ ನಿಮಗೆ ಏನು ಹೇಳ್ತಾರೆ ಡೇಟಾ ಅನಾಲಿಸಿಸಿಗೆ ಹೋಗಬೇಕು, ಅದರಲ್ಲಿ ಹೋಗ್ಬೇಕಂದ್ರೆ ಡೇಟಾ ಸೈನ್ಸಿಗೆ ಹೋಗಬೇಕು ಅಂತ ಹೇಳಿದರೆ ಪೈಥಾನ್ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಪೈಥಾನ್ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಹೋಗಬೇಕು ಅಂತಿದ್ರೆ, ಡೇಟಾ ಸೈನ್ಸಿಗೆ ಹೋಗ್ಬೇಕಂತಿದ್ರೆ, ಅಥವಾ ಡೇಟಾ ಅನಾಲಿಸಿಸಿಗೆ ಹೋಗ್ಬೇಕಂತಿದ್ರೆ, ಮಷಿನ್ ಲರ್ನಿಂಗ್ ಜಾಬಿಗೆ ಹೋಗ್ಬೇಕಂತಿದ್ರೆ ಪೈಥಾನ್ ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಅದೇ ನೀವು ಆ್ಯಪ್ ಡೆವಲಪ್ಮೆಂಟಿಗೆ ಹೋಗಬೇಕು ಅಂತಿದ್ರೆ, ಆ್ಯಪ್ ಡೆವಲಪರ್, ನನಗೆ ಮೊಬೈಲ್ ಆ್ಯಪ್ ಡೆವಲಪರ್ ಆಗಬೇಕು ಅಂದರೆ, ನಾನೀಗ iOS ಬಗ್ಗೆ ಮಾತಾಡ್ತಾ ಇಲ್ಲ, ಆ್ಯಂಡ್ರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, iOS ಬಗ್ಗೆ ಮಾತಾಡ್ತಾ ಇಲ್ಲ, ಆ್ಯಪ್, ಮೊಬೈಲ್ ಆ್ಯಪ್, ಆ್ಯಂಡ್ರಾಯ್ಡ್ ಇದು ಮಾಡಬೇಕಂತ ಹೇಳಿದ್ರೆ ಜಾವಾ ಕಲ್ತ್ಕೊಳ್ಳಿ. ಜಾವಾ ವೆರಿ ವೆರಿ ಇಂಪಾರ್ಟೆಂಟ್. ಜಾವಾನೇ ಮಾಡಬೇಕಂತಿಲ್ಲ, ಬೇರೆ ಲ್ಯಾಂಗ್ವೇಜು ಇದೆ, ಕಾಟ್ಲಿನೂ ಇದೆ. ಬಟ್ ನಾನು ಹೇಳೋದು ಜಾವಾ. ಯಾಕಂದರೆ ಜಾವಾ ಕಲಿತಾಗ ನಿಮಗೆ ಆಚೆ ಕಡೆ ಸಾಫ್ಟ್ವೇರ್ ಇಂಜಿನಿಯರಿಗೂ ಹೋಗ್ಬೋದು, ಇಲ್ಲಿ ಜಾವಾ ಡೆವಲಪರ್ ಆಗಿ ಹೋಗ್ಬೋದಲ್ಲ, ಅದಕ್ಕೋಸ್ಕರ, ಆಯಿತಾ. ಮತ್ತು ನಿಮಗೆ ಕೆಲವೊಂದು ಟೈಮ್ ಆ್ಯಂಡ್ರಾಯ್ಡ್ ಮತ್ತು iOS ಎರಡೂ ಕೂಡ ಅಂದರೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಂತ ಕರೀತಾರೆ. ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ನೀವು ಒಂದು ಆ್ಯಪನ್ನು ಡೆವಲಪ್ ಮಾಡಿದರೆ ಅದನ್ನು iOSಗೂ ಯೂಸ್ ಆಗುತ್ತೆ, ಆ್ಯಂಡ್ರಾಯ್ಡ್ಗೂ ಯೂಸ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು ರಿಯಾಕ್ಟ್ ನೇಟಿವ್ ಅಂತ ಒಂದಿದೆ. ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಸ್ಟೂಡೆಂಟ್ಸ್. ರಿಯಾಕ್ಟ್ ನೇಟಿವ್ ಅಂತ ಹೇಳೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇಟ್ ಇಸ್ ಲೈಕ್ ಅ ಫ್ರೇಮ್ ವರ್ಕ್, ಆಯಿತಾ. ಇದರಲ್ಲಿ ಮಾಡಿದ್ರು ನೋ ಪ್ರಾಬ್ಲಮ್. ಬಟ್ ನಾನು ಹೇಳೋದು ಜಾವಾವನ್ನು ಕಲ್ತ್ಕೊಳ್ಳಿ. ಇದು ಆಮೇಲೆ ನೋಡೋಣ, ನೀವು iOS, ಆ್ಯಂಡ್ರಾಯ್ಡ್ ಅದು ಆಮೇಲೆ ನೋಡೋಣ. ಬಟ್ ಜಾವಾ ಈಸ್ ಅ ಬೇಸಿಕ್ ಥಿಂಗ್, ಆಯಿತಾ. ಅದೊಂದು ಅರ್ಥ ಆಯಿತು. ಸೊ ಆ್ಯಪ್ ಡೆವಲಪ್ಮೆಂಟಿಗೆ ನಿಮಗೀಗ ಏನು ಹೇಳ್ತಾರೆ, ಇದನ್ನು ಕಲ್ತ್ರೆ ಪರ್ಫೆಕ್ಟ್ ಆಗುತ್ತೆ. ಅದೇ ನಿಮಗೆ ಗೇಮ್ ಡೆವಲಪರ್ ಆಗಬೇಕು ಅಂತ ಅಂದ್ಕೊಳ್ಳಿ. ಯಾರಿಗಾದರೂ ಗೇಮ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋಗಬೇಕು ಅಂತಿದ್ರೆ, ಗೇಮ್ ಡೆವಲಪ್ಮೆಂಟು ತುಂಬ ಇದರಲ್ಲಿದೆ. ರೀಸೆಂಟ್ ಡೇಸಲ್ಲಂತೂ ತುಂಬ ಇದು ಜಾಸ್ತಿ ಇದೆ ಇದಕ್ಕೆ. ಅದರಲ್ಲಿ ನಿಮಗೆ C++ ಬೆಟರ್, ಆಯಿತಾ. ಯು ಕ್ಯಾನ್ ಗೋ ಫಾರ್ C# ಆಲ್ಸೋ. C# ಕಲಿಬೋದು, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ C++ ತುಂಬ ಇಂಪಾರ್ಟೆಂಟ್, ಆಯಿತಾ. ಸೊ ಗೇಮ್ ಡೆವಲಪ್ಮೆಂಟಿಗೆ ಹೋಗಬೇಕು ಅಂತ ಹೇಳಿದ್ರೆ C++ ಕಲ್ತ್ಕೊಳ್ಳಿ. C# ಇದೆ, ನೋ ಪ್ರಾಬ್ಲಮ್, ಆಯಿತಾ. ಸೊ ಈಗ ಇದಿಷ್ಟು ನಿಮಗೆ ನಾನು ಹೇಳ್ತಾ ಇರೋದು. ಅಂದರೆ ಬೇಸಿಕ್ಕಾಗಿ ನಾನು ಏನು ಹೇಳ್ತಾ ಇರೋದು ಅಂತ ಕೇಳಿದರೆ, ಬೇಸಿಕ್ಕಾಗಿ ಎಲ್ರಿಗೂ ನಾನು ಹೇಳ್ತಾ ಇರೋದು, ಇಲ್ಲಿ ನೋಡಿ, ನೀವು ಗೇಮ್ ಡೆವಲಪ್ಮೆಂಟಿಗೆ ಹೋಗ್ಬೋದು, ಅಥವಾ ಆ್ಯಪ್ ಡೆವಲಪ್ಮೆಂಟಿಗೆ ಹೋಗ್ಬೋದು. ಅದೆಲ್ಲದಕ್ಕೂ ಕೂಡ ನಮಗಿಲ್ಲಿ ಬೇಸಿಕ್ಕಾಗಿ ಇರೋದು ಏನಂತ ಕೇಳಿದರೆ, ಒಂದು ಜಾವಾ, ಸ್ಟೂಡೆಂಟ್ಸು, ಒಂದು ಜಾವಾ, ಇನ್ನೊಂದು C++, ಆಯಿತಾ. ಪೈಥಾನ್ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ, ಫಸ್ಟ್ ಇದನ್ನು ಕಲ್ತ್ಕೊಳ್ಳಿ. ಪೈಥಾನಲ್ಲಿ ಲೈಬ್ರರಿ ಫಂಕ್ಷನ್ಸ್ ಇರಲಿಕ್ಕೆ ಹೋಗಿ ಈಸಿ ಆಗುತ್ತೆ, ಆಯಿತಾ. ಇದು ಜಾವಾ ಮತ್ತು C++ ವೆರಿ ವೆರಿ ಇಂಪಾರ್ಟೆಂಟ್. ವೆಬ್ ಡೆವಲಪ್ಮೆಂಟ್ ಇದನ್ನು ಕಲ್ತ್ಕೊಳ್ಳಿ. ಯಾವುದನ್ನು ನಾನು ನಿಮ್ಗೆ ಹೇಳೋದು HTML, CSS, ಜಾವಾ ಸ್ಕ್ರಿಪ್ಟ್, Node.js, ದೆನ್ SQL. ಇದು ಯಾವುದಕ್ಕೆ, ವೆಬ್ ಡೆವಲಪ್ಮೆಂಟಿಗೆ, ಆಯಿತಾ. Node.js ಇದು ವೆಬ್ ಡೆವಲಪ್ಮೆಂಟಿಗೆ ಆಗುತ್ತೆ, ಆಯಿತಾ. ಮತ್ತು ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಉಳಿದಿರೋ ಸಬ್ಜೆಕ್ಟ್ಸ್ಗಳು ಕಾಲೇಜಲ್ಲೇ ಇರುತ್ತೆ. ನಾನು ಏನು ಆಪ್ರೇಟಿಂಗ್ ಸಿಸ್ಟಮು, DBMS ಉಳಿದಿದ್ದೆಲ್ಲ ಹೇಳಿದೆ ನೋಡಿ, ಅದು ಕಾಲೇಜಲ್ಲೇ ಇದ್ದೇ ಇರುತ್ತೆ. ಓಕೆ, ಸೊ ಇದಿಷ್ಟು ಸಬ್ಜೆಕ್ಟ್ಗಳನ್ನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡುವಾಗ C ಒಂದು 10 ಡೇಸ್ C ಮಾಡ್ಕೊಳ್ಳಿ. C ಆದಮೇಲೆ ಡೈರೆಕ್ಟ್ ಜಾವಾಕ್ಕೆ ಹೋದ್ರೂ ನೋ ಪ್ರಾಬ್ಲಮ್, ಆಬ್ಜೆಕ್ಟ್ ಓರಿಯೆಂಟೆಡ್, ಅಥವಾ C++ ತೊಗೊಂಡ್ರೆ ನೋ ಪ್ರಾಬ್ಲಮ್. ಜಾವಾ ಬೆಟರ್ ಅಂದ್ಕೊಳ್ತೇನೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಅಲ್ವಾ. ಸೊ ಇದು ಆಬ್ಜೆಕ್ಟ್ ಓರಿಯೆಂಟೆಡ್, ಬಟ್ ಜಾವಾ ಇಸ್ ಪವರ್ಫುಲ್. ಸೊ ಅದಕ್ಕೋಸ್ಕರ ಜಾವಾಗೆ ಹೋಗಿ. ಇದಾಯ್ತಾ, ಇದಾದಮೇಲೆ ನಿಮ್ಮ ಫ್ರಂಟ್ ಎಂಡ್ ಈಸಿಯಾಗಿ ಮಾಡ್ಬೋದು. ಅಂದರೆ ಕಾಲೇಜಲ್ಲಿ ಓದಲಿಕ್ಕೂ ಅಲ್ಲಿ ಡಿಫ್ರೆನ್ಸ್ ಇದೆ, ಬಟ್ ಒಂದು ಬೇಸಿಕ್ ನಾಲೆಜ್ ಬರುತ್ತಲ್ಲ, HTML, CSS, ಜಾವಾ ಸ್ಕ್ರಿಪ್ಟ್, Node.js, SQL ಬ್ಯಾಕ್ ಎಂಡಿಗೆ ಇದು ಕಂಪ್ಲೀಟ್ ಇದಾಗುತ್ತೆ, ಇದನ್ನು ಮಾಡ್ಬೋದು,
ಅರ್ಥ ಆಯ್ತಾ? ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್. ವೆರಿ 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 ಇಂಪಾರ್ಟೆಂಟ್. 100% ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಆಯಿತಾ? ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಗೆ, ಇದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು C++ ಅಥವಾ ಜಾವಾವನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಅದಾದ ನಂತರ ಇವೆರಡರಲ್ಲಿ ಒಂದು ಚೂಸ್ ಮಾಡಿ, ಅದಾದಮೇಲೆ ಪೈಥಾನ್ ಕಲಿಬೇಕು ಅಂತಿದ್ರೆ ಪೈಥಾನ್ನು ಕಲ್ತ್ಕೊಳ್ಳಿ. ಆ್ಯಂಡ್ ಇದಿಷ್ಟು ಲ್ಯಾಂಗ್ವೇಜ್, ಇದಿಷ್ಟನ್ನು ಕಲೀಲಿಕ್ಕೆ ಯಾವತ್ತೂ ಮರಿಬೇಡಿ. HTML, CSS, ಜಾವಾಸ್ಕ್ರಿಪ್ಟ್, ಇದೇ ಇಷ್ಟರ ಮೇಲೆ ಕ್ವಶನ್ ಕೇಳ್ತಾರೆ. ಇದು ಬಿಟ್ಟರೆ ಅದೇ ನಾನು ಹೇಳಿದೆ ನೋಡಿ, ಆಪರೇಟಿಂಗ್ ಸಿಸ್ಟಮ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಕಂಪ್ಯೂಟರ್ ನೆಟ್ವರ್ಕ್ಸ್, ಕೆಲವೊಂದು ಕಂಪನಿಯವರು ಇದನ್ನು ಕೇಳ್ತಾರೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೇಳ್ತಾರೆ. ಬಟ್ ಆಪರೇಟಿಂಗ್ ಸಿಸ್ಟಮ್ DBMS ಮಸ್ಟ್ ಕ್ವಶನ್ಸ್ ಪ್ಲಸ್ ಪ್ರಾಜೆಕ್ಟ್. ಓಕೆ, ಸೊ ಇದಿಷ್ಟನ್ನು ಕಲ್ತ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಇದೊಂದು ಹೇಳಬೇಕಿತ್ತು, ಅದಕ್ಕೆ ಬಂದಿದ್ದೇನೆ. ಓಕೆ, ಈಗ ನೆಕ್ಸ್ಟ್ ನಿಮಗೆ ಎಲ್ಲಾದರೂ ಇನ್ ಕೇಸ್ ಸರ್ ಇದನ್ನು ಎಲ್ಲಿ ಕಲಿಬೇಕು, ನಾನೀಗ C ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೇನೆ, CP ಎಲ್ಲಿ ಕಲಿಬೇಕು, ಯಾವ ಪ್ಲಾಟ್ಫಾರ್ಮಲ್ಲಿ ಕಲಿಬೇಕು ಅಂತಿದ್ರೆ ನನಗೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅದಾದ ನಂತರ ಸರ್ ನೀವು ಜಾವಾ ಹೇಳಿದರೆ ಯಾವುದಲ್ಲಿ ಕಲಿಬೋದು, ಇದ್ರ ಬಗ್ಗೆನೂ ಬೇಕಾದರೆ ಯಾವುದು ಎಲ್ಲಿ ಕಲಿಬೇಕು ಅಂತ ಕೇಳಿದರೆ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೆಬ್ಸೈಟನ್ನು ಕೂಡ ನಿಮ್ಗೆ ಹೇಳ್ತೇನೆ. ಆಯಿತಾ? ವೆಬ್ಸೈಟ್ ಮತ್ತು ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಜೆಕ್ಟ್ ಹೇಗೆ ಮಾಡಬೇಕು, ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತೇನೆ. ಜಾವಾ ಇರ್ಬೋದು, HTML, CSS ಅಂದರೆ ಫ್ರಂಟ್ ಎಂಡಿಗೆ HTML, CSS, ಜಾವಾಸ್ಕ್ರಿಪ್ಟು, ಪವರ್ಫುಲ್ ಜಾವಾಸ್ಕ್ರಿಪ್ಟ್, ಇದನ್ನು ಎಲ್ಲಿ ಕಲಿಬೇಕು ಅಂತಿದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಯಿತಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತ ಎಲ್ಲಿ ಕಲಿಬೋದು ಈ ಲ್ಯಾಂಗ್ವೇಜನ್ನು ನಾನು ಹೇಳ್ತೇನೆ. ಇದಾಯ್ತಾ? ರೋಡ್ ಮ್ಯಾಪ್ ಗೊತ್ತಾಯ್ತಲ್ಲ. ಒಂದು 10 ಡೇಸ್ ಬೇಡ, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು. 1 ವೀಕಲ್ಲಿ C ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಳಿ ಫಸ್ಟಿಗೆ. ಅದಾದಮೇಲೆ ಯಾವುದಕ್ಕೆ ಹೋಗಿ, ಜಾವಾ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಲಿ. ಅದಾದಮೇಲೆ ಜಾವಕ್ಕೆ ಹೋಗಿ. ಜಾವಾ ಮಾಡ್ತಾ ಪ್ಯಾರಲಲ್ಲಿ ಯಾವುದನ್ನು ಮಾಡಿ, HTML, CSS, ಜಾವಾಸ್ಕ್ರಿಪ್ಟ್ ಇದನ್ನು ಮಾಡಿ. ಆಯಿತಾ? ಇದು ಒಂದೊಂದೇ ಆಗ್ತಾ ಮತ್ತೊಂದು ಕಂಟಿನ್ಯೂ ಮಾಡ್ಬೋದು. ಬೇಕಾದರೆ Node.js, SQL ಕಂಟಿನ್ಯೂ ಮಾಡ್ಬೋದು. ಆಯಿತಾ? ಫಸ್ಟ್ ಇದನ್ನು ಮಾಡಿ, C ಪ್ರೋಗ್ರಾಮಿಂಗ್ ಫಸ್ಟ್ ಬೇಸಿಕ್ ತಗೊಳ್ಳಿ. ಅದಾದಮೇಲೆ ಜಾವಾ ಮಾಡಿ, ಜಾವಾ ಅಥವಾ C++, ಎನಿಥಿಂಗ್ ಇಸ್ ಫೈನ್. ದೆನ್ ಇದು. ಓಕೆ, ಆದಷ್ಟು ಬೇಗ ಇದನ್ನು ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಅನ್ನೋದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಇದೇ ರೀತಿ ನಿಮಗೆ ಯಾವ್ಯಾವ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಸಬ್ಜೆಕ್ಟನ್ನು ಓದಬೇಕು, ಯಾವ ಸಬ್ಜೆಕ್ಟಲ್ಲಿ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಅದ್ರ ಬಗ್ಗೆ ನಾನೊಂದು ಕಂಪ್ಲೀಟ್ ಇಂಟರ್ವ್ಯೂ ಪ್ರಿಪ್ರೇಷನ್ ಕಿಟ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಅದು ಆ್ಯಕ್ಚುಲಿ ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ತೇನೆ. ಸೊ ಜಾಸ್ತಿ ಜನರಿಗೆ ಇದು ಶೇರ್ ಆಗಬೇಕು, ಜಾಸ್ತಿ ಜನರಿಗೆ ರೀಚ್ ಆಗಬೇಕು. ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಜೈ ಭಾರತ್ ಮಾತೆ.